ಹಾಗೆ ಹಬ್ಬಕ್ಕೆ ಅಡುಗೆ ಏನೆಲ್ಲ ಮಾಡಿದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಹೆಸರುಬೇಳೆ ಕೋಸಂಬರಿ ಮಾಡಿದ್ದೆ. ಹಾಗೆ ಜೋಳದಲ್ಲಿ ಖಾರ ಮತ್ತು ಸ್ವೀಟ್ ಎರಡನ್ನೂ ಕೂಡ ನಾನು ಮಾಡಿದ್ದೆ. ನೋಡೋಣ ಮಧ್ಯೆ ಯಾವಾಗಾದರೂ ರೆಸಿಪಿ ಆದರೆ ನಾನು ಶೂಟ್ ಮಾಡಿ ನಿಮಗೆ ತೋರಿಸ್ತೀನಿ. ಹಾಗೆ ಒಬ್ಬಟ್ಟು ಮಾಡಿದ್ದೆ ಮತ್ತು ಪಲಾವ್ ಮಾಡಿ ಮೊಸರು ಬಜ್ಜಿ ಮಾಡಿದ್ದೆ. ಅನ್ನ ಸಾರೆಲ್ಲ ಏನೂ ಮಾಡೋಕ್ಕೆ ಹೋಗಿರಲಿಲ್ಲ. ಸುಮ್ಮನೆ ಬೇಸಿಗೆ ಅಲ್ವಾ, ಸರಿಯಾಗಿ ಊಟ ತಿಂಡಿ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ಜಸ್ಟ್ ಈ ರೀತಿ ಸಿಂಪಲ್ಲಾಗಿ ನಾನು ಅಡುಗೆನ ಮಾಡಿಕೊಂಡಿದ್ದೆ. ನನ್ನ ಮಗಳಿಗೆ ಬಾಳೆ ಎಲೆಯಲ್ಲಿ ಊಟ ಮಾಡಬೇಕು ಅಂತ ತುಂಬ ಆಸೆ. ಯಾವಾಗಲೂ ಅಷ್ಟೇ, ನಮ್ಮ ಮನೇಲಿ ಹಬ್ಬ ಅಂದರೆ ಯಾವಾಗಲೂ ಬಾಳೆ ಎಲೆಯಲ್ಲಿ ಊಟ ಮಾಡೋದಕ್ಕೆ ಇಷ್ಟಪಡ್ತೀವಿ. ಸೊ ಹಾಗಾಗಿ ಅವಳೊಬ್ಳಿಗೋಸ್ಕರ ಬಾಳೆ ಎಲೆಯಲ್ಲಿ ಊಟನ ಹಾಕ್ಕೊಟ್ಟಿದ್ದೀನಿ. ತಿಂತಾ ಇದ್ದಾಳೆ, ಟೇಸ್ಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ನೋಡೋಣ, ಆದರೆ ಯಾವಾಗಾದರೂ ಒಂದು ಸರಿ ಹಬ್ಬದ ಅಡುಗೆ ಎಲ್ಲ ಮಾಡಬೇಕಾದ್ರೆ ವಿಡಿಯೋ ಮಾಡಿ ನಿಮಗೆಲ್ಲ ಶೇರ್ ಮಾಡ್ತೀನಿ. ಕೆಲಸ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ವಿಡಿಯೋ ಮಾಡಿ ಶೇರ್ ಮಾಡೋದಕ್ಕಾಗಲ್ಲ ಅಷ್ಟೇ. ಇದು ಮತ್ತು ನೆಕ್ಸ್ಟ್ ಡೇ ಬಂದುಬಿಟ್ಟು ಇಲ್ಲಿ ನಾನು ನಮ್ಮ ಹಸ್ಬೆಂಡು ರೆಡಿಯಾಗಿ ಅವರು ಊರಿಗೆ ಹೋಗ್ತಾ ಇದ್ದೀವಿ. ಏನಂದರೆ ಒಂದು ಫಂಕ್ಷನ್ ಇತ್ತು, ಸೊ ಹಾಗಾಗಿ ಹೊರಟಿದ್ದೀವಿ. ನಾನು ಸಿಂಪಲ್ಲಾಗಿ ಒಂದು ಡ್ರೆಸ್ನ ಹಾಕ್ಕೊಂಡಿದ್ದೆ. ಯಾಕೆ ಅಂದರೆ ಬೇಸಿಗೆ ಅಲ್ವಾ, ನಿಜವಾಗ್ಲೂ ಸೀರೆ ಉಟ್ಕೊಂಡು ತುಂಬ ಹೊತ್ತು ಇರೋದಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡಿದೆ, ಸಿಂಪಲ್ಲಾಗಿ ಡ್ರೆಸ್ ಹಾಕ್ಕೊಂಡು ರೆಡಿ ಆದೆ. ಹಾಗೆ ನನ್ನ ಮಗಳು ಮಾತ್ರ ಅದೇ ಡ್ರೆಸ್ ಹಾಕ್ಕೊಂಡಿದ್ದಾಳೆ, ಹಬ್ಬಕ್ಕೆ ಹಾಕ್ಕೊಂಡಿದ್ದು. ಅವಳಿಗೆ ಆ ಡ್ರೆಸ್ ತುಂಬ ಇಷ್ಟ ಆಗಿದೆ. ಸೊ ಹಾಗಾಗಿ ಅವಳಿಗೆ ಬಿಚ್ಚೋದಕ್ಕೆ ಮನಸ್ಸಿಲ್ಲ ಅಂತ ಹೇಳಿ ಇದನ್ನೇ ಹಾಕ್ಕೊಂಡು ಬರ್ತೀನಿ ಅಂತ ಹೇಳಿ ಅದನ್ನೇ ಹಾಕ್ಕೊಂಡಿದ್ಲು. ನಮ್ಮನೆಯವ್ರು ಬಂದು ಅವರು ಚೇಂಜ್ ಮಾಡಿದ್ರು. ಹಾಗೆ ಇವಾಗ ಗಾಡೀಲಿ ಹೊರಡ್ತಾ ಇದ್ದೀವಿ. ಹಾಗೆ ಸೀಮಂತ ಅಲ್ವಾ, ಸೊ ಹಾಗಾಗಿ ಒಂದು ಸೀರೆ ತೊಗೋಬೇಕು. ಹೋಗ್ತಾ ನಾನು ಒಂದು ಸೀರೆನೂ ಕೂಡ ಪರ್ಚೇಸ್ ಮಾಡಿಕೊಂಡು ಹೋಗ್ತೀನಿ. ಈಗ ಅಂಗಡಿ ಹತ್ರ ಬಂದಿದ್ದೀನಿ. ಇಲ್ಲೇ ನಾವು ವಿವೇಕಾನಂದ ಸರ್ಕಲಲ್ಲೇ ತೊಗೊಂಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ. ಸಿಟಿಗೆಲ್ಲ ಹೋಗೋಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ಇಲ್ಲೇ ನೋಡ್ತಾ ಇದ್ದೀವಿ. ನನಗೇನೋ ಅಷ್ಟೊಂದು ಕಲೆಕ್ಷನ್ಸ್ ಇದೆ ಅಂತ ಅನಿಸ್ಲಿಲ್ಲ. ಬಟ್ ಏನಂದರೆ ಮೇ ಬಿ ಇತ್ತೇನೋ, ನನಗೆ ನೋಡೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ. ವಿತಿನ್ ಒಂದು 10 ಮಿನಿಟ್ಸಲ್ಲಿ ಸೆಲೆಕ್ಟ್ ಮಾಡಿಬಿಟ್ಟೆ. ಅವರು ತೋರಿಸ್ತಾಯಿದ್ರು, ಬಟ್ ನಾನು ಈ ಬ್ಲೂ ಕಲರ್ ಇಷ್ಟ ಆಯಿತು. ಸೊ ಹಾಗಾಗಿ ಅದೇ ಪ್ಯಾಟ್ರನಲ್ಲಿ ತೋರಿಸಿ, ಆ ಸೀರೆಯಲ್ಲೇ ಬೇರೆ ಕಲರ್ಸ್ನ ತೋರಿಸಿ ಅಂತ ನಾನು ಕೇಳಿದೆ. ಅವರು ಅದರಲ್ಲೇ ಆಮೇಲೆ ತೋರಿಸೋದಕ್ಕೆ ಶುರು ಮಾಡಿದ್ರು. ಹಾಗೆ ನನಗೆ ಈ ಗ್ರೀನ್ ಕಲರ್ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ಏನು ಮಾಡಿದೆ, ಹೇಗೂ ಸೀಮಂತಕ್ಕೆ ಗ್ರೀನ್ ಕಲರ್ ಕೊಟ್ಟರೆ ಒಳ್ಳೆಯದಲ್ವಾ, ಹಾಗಾಗಿ ನಾನು ಆ ಗ್ರೀನ್ ಕಲರ್ನೇ ಫೈನಲ್ ಮಾಡಿ ತೊಗೊಂಡೆ. ವೀಕ್ಷಕರಿಗೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಸತೀಶ್. ಇವತ್ತು ಬೆಳಿಗ್ಗೆನೇ ವ್ಲಾಗ್ನ ಶುರು ಮಾಡಿದೆ, ನೋಡಿರ್ಬೋದು. ಬಟ್ ಏನೂ ಮಾತಾಡೋದಕ್ಕಾಗಿರಲಿಲ್ಲ. ಏನಂದರೆ ನನ್ನ ಹಸ್ಬೆಂಡ್ ಇದ್ದಾರಲ್ಲ, ಅವ್ರ ಊರಿಗೆ ಬಂದಿದ್ವಿ. ಒಂದು ಫಂಕ್ಷನ್ ಇತ್ತು, ಒಂದು ಸಣ್ಣ ಫಂಕ್ಷನು, ಒಂದು ಸೀಮಂತ ಫಂಕ್ಷನಿಗೆ ಬಂದಿದ್ವಿ. ಹಾಗೆ ನಮ್ಮ ಯಜಮಾನ್ರ ಚಿಕ್ಕಪ್ಪ ಇದ್ದಾರಲ್ಲ, ಅವರ ಮನೇನ ನಾನು ಸ್ವಲ್ಪ ಹೋಮ್ ಟೂರ್ ಮಾಡಿ ತೋರಿಸೋಣ ಅಂತ. ಯಾಕೆಂದರೆ ನಿಮ್ಗೆ ಯಾರಿಗಾರು ಹಳೆ ಮನೇನ ಸ್ವಲ್ಪ ರಿನೋವೇಷನ್ ಮಾಡೋ ಅಂಥವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಹೋಮ್ ಟೂರ್ನ ಮಾಡ್ತಾಯಿದ್ದೀನಿ. ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಂಬರೋರಂತೆ. ಇದು ಬಂದು ಮನೆಯ ಎಂಟ್ರೆನ್ಸ್ ನೋಡ್ಬೋದು. ರೈಟ್ ಸೈಡಲ್ಲೇ ಇಲ್ಲಿ ಒಂದು ವಾಶ್ರೂಮ್ ಮಾಡಿಸ್ಕೊಂಡಿದ್ದಾರೆ. ಇದು ಹಳೆ ಮನೆ ಹೇಗಿತ್ತು ಅದನ್ನು ಹಾಗೇ ರಿನೋವೇಷನ್ ಮಾಡಿರೋ ಅಂಥದ್ದು. ಈಗ ನೋಡಿದ್ರೆ ನಿಮಗೆ ಇಲ್ಲಿ ಮಾಡ್ಯುಲರ್ ಕಿಚನ್ ಕಾಣಿಸುತ್ತೆ. ಇದರಲ್ಲಿ ಏನಪ್ಪ ವಿಶೇಷತೆ ಅಂತ ನೀವು ಕೇಳೋದಾದರೆ, ಇದು ಬಂದು ಹಳೆ ಕಾಲದಲ್ಲಿ ಸೀಮೆ ಹಂಚು ಅಂತ ಹೇಳ್ತಾರೆ ಗೊತ್ತಾ, ಇದು ಆ ರೀತಿ ಮನೆ. ಇದನ್ನು ಮೋಲ್ಡ್ ಹಾಕಿಲ್ಲ, ಬಟ್ ನಿಮಗೆ ನೋಡೋದಕ್ಕೆ ಇದು ಮೋಲ್ಡ್ ಮಾಡಿದ್ದಾರೆ, ಮನೆ ಕಟ್ಟಿದ್ದಾರೆ ಅಂತಲೇ ಕಾಣಿಸುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಒಂದಷ್ಟು ಶೀಟ್ಗಳನ್ನ ಯೂಸ್ ಮಾಡಿ ಮಾಡಿರೋ ಅಂಥದ್ದು.
ನೀವು ನೋಡ್ತಿದ್ದೀರಲ್ಲ, ಈಗ ಸಡನ್ನಾಗೆ ನೋಡಿದ ತಕ್ಷಣ ಯಾರಿಗೂ ಕೂಡ ಇದು ಸೀಮೆ ಹಂಚಿನ ಮನೆ ಅಂತ ಗೊತ್ತಾಗೋದಿಲ್ಲ. ನಾನು ಮುಂದೆ ತೋರಿಸ್ತೀನಿ ನಿಮಗೆ. ಇಂಟೀರಿಯರ್ ಎಲ್ಲ ಚೆನ್ನಾಗೇ ಮಾಡಿಸಿದ್ದಾರೆ. ಮತ್ತು ಈ POP ಏನು ಮಾಡಿಸಿದ್ದಾರೆ, ನನಗೆ ಇದು ಆಶ್ಚರ್ಯ ಆಗಿದ್ದು. ಯಾಕೆ ಅಂದರೆ ಸೀಮೆ ಹಂಚಿನ ಮನೆಗೆ ಹೆಂಗೆ POPನ ಮಾಡಿಸ್ತಾರೆ ಅನ್ನೋದು ನನಗೆ ಅನಿಸಿತ್ತು. ಮುಂದೆ ಹೇಳ್ತೀನಿ ನೋಡಿ. ಇದು ಬಂದು ಒಂದು ರೂಮು. ಇದನ್ನು ಕೂಡ ಹಳೆಯದೆಲ್ಲ ಹೇಗಿತ್ತು ಹಾಗೇ ಇದೆ. ಗೋಡೆಗೆ ಸ್ವಲ್ಪ ಸಿಮೆಂಟ್ ಹಾಕಿ ಪ್ಲಾಸ್ಟಿಂಗ್ ಮಾಡಿದ್ದಾರೆ. ಮತ್ತು ಅದಕ್ಕೆ ಮಾಮೂಲಿ ನಮ್ಮ ಯಾವ ರೀತಿ ಪೇಂಟ್ ಎಲ್ಲ ಮಾಡ್ತಾರೆ ಆ ರೀತಿ ಪೇಂಟ್ನ ಮಾಡಿದ್ದಾರೆ. ಈಗ ನೋಡ್ತಾ ಇದ್ದೀರಲ್ಲ, ಇದು ಬಂದು ಎಂಟ್ರೆನ್ಸ್ ಪಕ್ಕನೇ ಒಂದು ವಾಶ್ ಬೇಷನ್ನ ಇಟ್ಕೊಂಡಿದ್ದಾರೆ. ಹಾಗೆ ನಾನು ಅಲ್ಲಿ ಸ್ಕ್ರೀನ್ ಹಾಕಿರೋದು ನೋಡ್ತಾ ಇದ್ದೀರಲ್ಲ, ಅದು ಬಂದು ಒಂದು ಯುಟಿಲಿಟಿ ಏರಿಯಾನ ಥರ ಮಾಡ್ಕೊಂಡಿದ್ದಾರೆ. ಹಾಗೆ ಇಲ್ಲಿ ಮೇಲೆ ಹೋದರೆ ನಿಮಗೆ ಗೊತ್ತಾಗುತ್ತೆ, ನೀವು ನೋಡ್ಬೋದು. ವಿಡಿಯೋನ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನೋಡಿದ್ರೆ ನಿಮಗೆ ಸೀಮೆ ಹಂಚು ಕಾಣಿಸ್ತಾ ಇರ್ಬೋದು. ಇಲ್ಲಿ POPನ ಮಾಡೋದಕ್ಕೆ ಅವ್ರು ಏನು ಮಾಡಿದ್ದಾರೆ, ಶೀಟ್ನ ಯೂಸ್ ಮಾಡ್ಕೊಂಡಿದ್ದಾರೆ. ಹಾಗೆ ಅದ್ರ ಮೇಲ್ಗಡೆ ಬಂದುಬಿಟ್ಟು ಈ 6 mm 12 mm ನಿಮಗೆ ಅನುಕೂಲ ಹೇಗಿದೆಯೋ ಆ ರೀತಿ ಶೀಟ್ಗಳನ್ನ ಮೇಲೆ ಹಾಕಿಸ್ಕೊಂಡು ಈ ರೀತಿ ಮೇಲ್ಗಡೆನೂ ಒಂದು ಸಿಟೌಟ್ ಥರ ಮಾಡ್ಕೊಂಡಿದ್ದಾರೆ. ಹಾಗೆ ಒಂದು ರೂಮ್ ಥರನೂ ಇಲ್ಲಿ ಮಾಡ್ಕೊಂಡಿದ್ದಾರೆ. ನಿಮಗೆ ಹೇಗನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ನಂತರ ಅಲ್ಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಬಂದು ತುಂಬ ಬಿಸಿಲಿತ್ತು. ಹಾಗಾಗಿ ಸರಿ ಐಸ್ ಕ್ರೀಮ್ ತಿನ್ನೋಣ ಅಂತ ಬಂದಿದ್ದೀವಿ. ನನ್ನ ಮಗಳಿಗೆ ಫುಲೂಡ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ತಿನ್ನೋಕ್ಕೆ ಅಂತ ಕರ್ಕೊಂಬಂದ್ಲು. ಅವಳಿಗೆ ನಾರ್ಮಲ್ ಡೇಸಲ್ಲೆಲ್ಲ ಕೊಡಿಸೋದಿಲ್ಲ. ಈಗ ಬೇಸಿಗೆ ಇರೋದ್ರಿಂದ 1-2 ಸರಿ ತಿನ್ನಲಿ, ಏನು ತೊಂದರೆ ಇಲ್ಲ ಅಂತ ಹೇಳಿ ಕೊಡಿಸಿದ್ವಿ. ಇವಾಗ ತಾನೇ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಒಂದು ಅರ್ಧ ಗಂಟೆ ಆಯಿತು. 4:15ಗೆ ಬಂದ್ವಿ. ಬಟ್ ಇವಾಗ ಟೈಮ್ ಬಂದು 5 ಗಂಟೆ. ನನ್ನ ಮಗಳಿಗೆ ಡ್ಯಾನ್ಸ್ ಕ್ಲಾಸ್ ಇತ್ತು. ಸೊ ಹಾಗೆ ಅವಳು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಅವಳನ್ನ ಇವಾಗ ತಾನೇ ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ದೆ. ಹೆಂಗೋ ನಮ್ಮ ಮನೆಯವ್ರು ಇರೋದಕ್ಕೆ ಅವರೇ ಕರ್ಕೊಂಡು ಹೋಗಿದ್ದಾರೆ. ಇಲ್ಲಾಂದರೆ ನಾನು ನಡ್ಕೊಂಡು ಕರ್ಕೊಂಡು ಹೋಗ್ಬೇಕಾಗಿತ್ತು. ಮನೆ ಒಳಗಡೆನೇ ಇರ್ತೀವ, ತುಂಬ ಓಡಾಡೋದಕ್ಕಾಗಲ್ಲ. ಎಲ್ಲರೂ ಓಡಾಡ್ಕೊಂಬಂದ್ಬಿಟ್ರೆ ತುಂಬ ಟಯರ್ಡ್ ಅಂತಲೇ ಅನಿಸುತ್ತೆ. ಬಟ್ ಏನು ಮಾಡೋದಕ್ಕಾಗಿಲ್ಲ. ನಾನು ಆ ಫಂಕ್ಷನಲ್ಲೆಲ್ಲ ವಿಡಿಯೋ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಯಾಕೆಂದರೆ ಎಲ್ಲರೂ ವಿಡಿಯೋ ಮುಂದೆ ಬರೋಕ್ಕೆ ಅಷ್ಟೊಂದು ಕಂಫರ್ಟ್ ಇರೋಲ್ಲ. ಸೊ ಹಾಗಾಗಿ ನನಗೆ ಬೇರೆಯವ್ರನ್ನ ತೋರಿಸೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ಅವರು ಇಷ್ಟಪಟ್ಟು ವಿಡಿಯೋದಲ್ಲಿ ಬರೋದಾದರೆ ನಾನು ಖಂಡಿತ ತೋರಿಸ್ತಿದ್ದೆ. ಬಟ್ ಗೊತ್ತಿಲ್ಲ, ನಾನು ಕೇಳೋಕ್ಕೂ ಹೋಗಿಲ್ಲ. ನನಗೂ ಸ್ವಲ್ಪ ಮುಜುಗರ ಕೇಳೋದಕ್ಕೆ. ಹಾಗಾಗಿ ಸುಮ್ಮನೆ ಆದೆ. ಜಸ್ಟ್ ಹೋದ್ವಿ, ಮುಗಿಸ್ಕೊಂಬಂದ್ವಿ. ಈಗ ಬಂದು ಸಂಜೆ ಅಡುಗೆ ಏನೂ ಮಾಡೋಂಗಿಲ್ಲ. ಚಪಾತಿ ಮಾಡಿದೆ, ಸೊ ಹಾಗೇ ಇದೆ. ಹಾಗೆ ಅಡುಗೆ ಏನೂ ಮಾಡೋಂಗಿಲ್ಲ, ಚಪಾತಿ ಇದೆ. ಸೊ ಅದಕ್ಕೆ ಏನಾದರೂ ಒಂದು ಪಲ್ಯ ಮಾಡಿಕೊಂಡ್ರೆ ಮುಗೀತು. ಬೆಳಿಗ್ಗೆನೇ ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿದ್ದೆ. ಹಾಗಾಗಿ ಏನೂ ಕೆಲಸನೂ ಏನೂ ಇಲ್ಲ. ನನಗೆ ಯುಗಾದಿ ಹಬ್ಬದ ಬಗ್ಗೆ ನನ್ನ ಚೈಲ್ಡ್ಹುಡ್ ಮೆಮೊರಿನ ನಿಮಗೆ ಶೇರ್ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಸೊ ಹಾಗಾಗಿ ಇವಾಗ ಹೇಳ್ತೀನಿ. ಹಬ್ಬದ ವ್ಲಾಗಲ್ಲಿ ನಾನು ಶೇರ್ ಮಾಡೋಕ್ಕಾಗಿರಲಿಲ್ಲ. ಏನಂದರೆ ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ವಿ ಅಂದರೆ ಒಂದೊಂದು ಹಬ್ಬನ 3 ದಿನ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ. ಬಟ್ ಇವಾಗ 1 ದಿನ ಅಥವಾ 2 ದಿನಕ್ಕೆ ಸೆಲೆಬ್ರೇಷನ್ ಮಾಡಿ ಮುಗಿಸ್ಬಿಡ್ತೀವಿ. ಆವಾಗ ಅಂದರೆ ನಮ್ಮದು ತುಂಬ ಕುಟುಂಬ ಅನ್ನೋದಕ್ಕಿಂತ ನಮ್ಮ ರಿಲೇಷನ್ ಎಲ್ಲ ನಮ್ಮ ಅಕ್ಕಪಕ್ಕನೇ ಇರ್ತಾಯಿದ್ರು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಅಂದರೆ ದೊಡ್ಡಪ್ಪನ ಮಕ್ಕಳಿರ್ಬೋದು, ಅವ್ರ ಮಕ್ಕಳು, ಅವ್ರಿಗೆ ಮದುವೆ ಆಗಿದ್ದರೆ ಅವರ ಗಂಡಂದಿರು, ಈ ರೀತಿ ಎಲ್ಲರೂ ನಮ್ಮೂರಲ್ಲೇ ಹಬ್ಬ ಮಾಡೋದಕ್ಕೆ ಅಂತ ಬರ್ತಾಯಿದ್ರು. ತುಂಬ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ನಾರ್ಮಲಾಗೆ ಅಮಾವಾಸ್ಯೆ ದಿನ ಪೂಜೆ ಗೀಜೆ ಮಾಡ್ತಾಯಿದ್ರು. ಮತ್ತು ಮಾರನೇ ದಿನ ಬಂದುಬಿಟ್ಟು ಸೌರ ಯುಗಾದಿ ಅಂತ ಏನು ಹೇಳ್ತಾರೆ, ಆವತ್ತಿನ ದಿನ ಬಂದುಬಿಟ್ಟು ಎಣ್ಣೆ ಸ್ನಾನ ಮಾಡಿ ಬೇವು ಬೆಲ್ಲ ತಿಂತಾಯಿದ್ವಿ. ಮತ್ತು ಇನ್ನೊಂದು ದಿನ ಬಂದುಬಿಟ್ಟು
ಚೆನ್ನಾಗೆ ಕಾಸ್ನಾಟ, ತುಂಬ ಕಾಸ್ನಾಟ ಆಡ್ತಾಯಿದ್ವಿ. ಎಲ್ಲ ಮನೆ ಮಂದಿ ಎಲ್ಲ ಸೇರ್ಕೊಂಡು ಆಟಾಡ್ತಾಯಿದ್ವಿ. ನಾನು ಹಿಂದಿನ ವ್ಲಾಗಲ್ಲಿ ಹೇಳಿದ್ನಲ್ಲ, 1 3 5 ಬಿದ್ದರೆ ಗೆದ್ವಿ ಅಂತ, 2 4 6 ಬಿದ್ದರೆ ಸೋತ್ವಿ ಅಂತ. ಈ ರೀತಿ ಆಟಗಳನ್ನ ಆಡ್ತಾಯಿದ್ವಿ. ಎಲ್ಲರೂ ಸೇರ್ಕೊಂಡು ಆಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ವಿ. ಈಗ ಯಾವ್ದಾದ್ರು ಒಂದು ಗ್ರೂಪ್ ಏನಾರು ಆಟಾಡೋಕೆ ಕೂತ್ಕೊಂಡಿದೆ ಅಂದರೆ ಆ ಗ್ರೂಪಲ್ಲಿ ಮಧ್ಯೆ ಇವ್ರು ಗೆಲ್ತಾರೆ, ಇವ್ರು ಸೋಲ್ತಾರೆ ಅಂತಲೂ ಕೂಡ ಹೋಗಿ ಬೆಟ್ಟಿಂಗ್ ಕಟ್ತಾಯಿದ್ವಿ. ನಂತರ ಬಂದುಬಿಟ್ಟು ಇನ್ನೊಂದು ಚಂದ್ರಮಾನ ಯುಗಾದಿ ಅಂತ ಹೇಳ್ತಾರಲ್ಲ, ಅವಾಗ ಏನು ಮಾಡ್ತಾಯಿದ್ವಿ ಅಂದರೆ ಚಂದ್ರನ ನೋಡಿಬಿಟ್ಟು ದೊಡ್ಡವ್ರ ಕಾಲಿಗೆ ನಮಸ್ಕಾರ ಮಾಡಿ ಆ ದುಡ್ಡನ್ನು ಕೂಡ ಇಸ್ಕೊತಾ ಇದ್ವಿ. ಅದಾದಮೇಲೂ ಇನ್ನು ಹಬ್ಬದ ಮೂಡು ನಮ್ಗೆ ಹಂಗೆ ಇರ್ತಾಯಿತ್ತು. ಇನ್ನೂ 1-2 ದಿನ ಹಬ್ಬದ ಮೂಡಲ್ಲೇ ಇರ್ತಾಯಿದ್ವಿ. ನಂತರ ಏನಂದರೆ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಒಳ್ಳೆ ಕಡೆ, ಊರ ಕಡೆ ಎಲ್ಲ ನಿಮ್ಗೆ ಗೊತ್ತಿರ್ಬೋದು, ಸಿಕ್ಕಾಪಟ್ಟೆ ಕೆಲವೊಂದು ದೇವಸ್ಥಾನಗಳಿರುತ್ತಲ್ಲ, ಆ ಕಡೆ ಎಲ್ಲ ಹೋಗ್ತಾಯಿದ್ವಿ. ಹೇಳಬೇಕು ಅಂದರೆ ನಮ್ಮದು ಬಂದು ತವ್ರ ಮನೆ ಸಾತ್ನೂರು. ಸೊ ಅಲ್ಲಿ ಅಕ್ಕಪಕ್ಕ ಬಂದು ರೇವಣ ಸಿದ್ದೇಶ್ವರ ಬೆಟ್ಟ, ಅದು ಬಿಟ್ಟರೆ ಬಂಡೆ ಬಸಪ್ಪನ ಗುಡಿ, ಬಟ್ಲಗುಂಡಪ್ಪನ ದೇವಸ್ಥಾನ, ಈ ರೀತಿ ಇನ್ನೂ ತುಂಬ ದೇವಸ್ಥಾನಗಳಿತ್ತು. ಅಲ್ಲೆಲ್ಲ ಹೋಗಿ ಬರ್ತಾಯಿದ್ವಿ. ಒನ್ ಡೇ ಟ್ರಿಪ್ಪು. ಅದರಲ್ಲೂ ನೀರಿರೋ ಕಡೆ ಹೋಗ್ತಾಯಿದ್ವಿ. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ನಾವೆಲ್ಲ ನೀರಲ್ಲೆಲ್ಲ ಆಟಾಡ್ಕೊಂಡು ಎಂಜಾಯ್ ಮಾಡಿದ್ರೆ, ದೊಡ್ಡವರೆಲ್ಲ ಆಟಾಡಿ ಬಂದವ್ರಿಗೆ ಈ ಬೋಂಡ ಮಾಡಿಕೊಡೋದಿರ್ಬೋದು, ಬಜ್ಜಿ ಹಾಕ್ಕೊಡೋದಿರ್ಬೋದು, ಟೀ ಮಾಡಿಕೊಡೋದು, ಮತ್ತು ಹಾಗೆ ಒಂದಷ್ಟು ತಿಂಡಿ, ಬಾತ್ ಆ ಥರ ಏನಾರು ಮಾಡಿಕೊಡ್ತಾಯಿದ್ರು. ಈ ರೀತಿಯಾಗಿ ನಾವು ತುಂಬ ಚೆನ್ನಾಗೇ ಎಂಜಾಯ್ ಮಾಡ್ತಾಯಿದ್ವಿ. ಇನ್ನೊಂದು ಫನ್ನಿ ಇನ್ಸಿಡೆಂಟ್ ಏನಂದರೆ, ಯುಗಾದಿ ಹಬ್ಬದಲ್ಲಿ ನಾನು ಆಲ್ಮೋಸ್ಟ್ ಯಾವಾಗ್ಲೂ ನಾನು ಸಾತ್ನೂರಲ್ಲೇ ಇರ್ತಾಯಿದ್ದೆ. ಬಟ್ ಒಂದು ಸರಿ ಏನಾಗಿತ್ತು ಅಂದರೆ, ನನ್ನ ತಾಯಿ ಇದ್ದಾರಲ್ಲ, ಅವ್ರ ತಾಯಿ ಮನೆ ಅಂದರೆ ನಾನು ಅಜ್ಜಿ ಮನೆಗೆ ಹೋಗಿದ್ದೆ. ಆವಾಗ ಏನಂದರೆ ನಂಗೆ ತುಂಬ ಚಿಕ್ಕವಳು ಆವಾಗ ಏನಂದರೆ, ನಮ್ಮ ಅಪ್ಪನ ಮನೆ ಕಡೆ ಇರೋ ಅಷ್ಟು ಗ್ರ್ಯಾಂಡಾಗಿ ಹಬ್ಬನ ತಾಯಿ ಮನೆ ಕಡೆ ಏನು ಮಾಡ್ತಾ ಇರಲಿಲ್ಲ. ಅಂದರೆ ಅವ್ರವ್ರ ಮನೆ ಅಳತೆಗೆ ಒಬ್ಬಟ್ಟು ಮಾಡೋದಿರ್ಬೋದು, ಮಾಮೂಲಿ ಬೇವು ಬೆಲ್ಲ ತಿನ್ನೋದು, ಮಾಮೂಲಿ ಮನೆಯವರೇ ಕಾಸ್ನಾಟ ಆಡ್ಕೋತಾಯಿದ್ರು. ಬಟ್ ನಾನು ಒಂದು ಸರಿ ಅಲ್ಲಿಗೆ ಹೋಗ್ಬಿಟ್ಟು ತುಂಬ ಬೇಜಾರಾಗ್ತಾಯಿತ್ತು. ಬಟ್ ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಬಟ್ ಏನಂದರೆ ಒಂದು ಖುಷಿ ಏನಂದರೆ, ಚಂದ್ರನ ನೋಡಿದ್ಮೇಲೆ ಕಾಸು ಇಸ್ಕೊಬೇಕು. ಯಾಕೆಂದರೆ ಅಪ್ಪ ಅಮ್ಮ ಇಲ್ಲ, ಅವ್ರನ್ನಂತೂ ದುಡ್ಡು ಕೇಳೋಕ್ಕಾಗಲ್ಲ ಕಾಸನ್ನ ಆಟಾಡೋದಕ್ಕೆ. ಇದರಲ್ಲಿ ಚಂದ್ರನ ನೋಡಿದ್ರೆ ದುಡ್ಡು ಇಸ್ಕೊಬೋದಲ್ಲ ಅನ್ನೋ ಖುಷಿಗೆ ನಾನೇನು ಮಾಡಿದ್ನಂತೆ ಅಂದರೆ, ಒಂದು ಸರಿ ಮನೆ ರೋಡ್ ಹತ್ರ ಯಾರೂ ಓಡಾಡ್ತಾ ಇರಲಿಲ್ಲ ಅಂತೆ ಹಬ್ಬದ ದಿನ. ಸೊ ಹಾಗಾಗಿ ಏನು ಮಾಡಿದೆ, ಮೇಯ್ನ್ ರೋಡಲ್ಲಿ ಜಾಸ್ತಿ ಜನ ಓಡಾಡ್ತಾರಲ್ವ, ಹೋಗ್ಬಿಟ್ಟು ಅವ್ರ ಕಾಲಿಗೆಲ್ಲ ಬಿದ್ದುಬಿಟ್ಟು ದುಡ್ಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಮೇಯ್ನ್ ರೋಡಲ್ಲಿ ಎಲ್ಲರೂ ಕಾಲಿಗೂ ಬಿದ್ದು, ಕಾಲಿಗೆ ಬಿದ್ದಿಲ್ವಾ, ದುಡ್ಡು ಕೊಡಿ, ನಾನು ಚಂದ್ರ ನೋಡಿದ್ದೀನಿ ಅಂತ ಕೇಳ್ಬಿಟ್ಟು ಇಸ್ಕೊಂಡು ಬರ್ತಿದ್ನಂತೆ. ನನಗೆ ಅವಾಗ ಅಷ್ಟೊಂದು ನನಗೆ ನೆನಪಿಲ್ಲ. ಬಟ್ ಈ ಥರ ಮಾಡಿದ್ದೆ ನೀನು ಅಂತ ಹೇಳಿ ನಮ್ಮ ರಿಲೇಷನ್ಸ್ ಎಲ್ಲ ಕೆಲವೊಬ್ಬರು ಹೇಳ್ತಾರೆ. ಆವಾಗ ನಿಜವಾಗ್ಲೂ ಎಷ್ಟು ಫನ್ನಿ ಅನಿಸುತ್ತೆ ಅಲ್ವಾ. ನೀವು ಹೇಳಿ, ನಿಮ್ಗೆ ಯಾವ್ದಾದ್ರು ಯುಗಾದಿ ಹಬ್ಬದ ಏನಾರ ಮೆಮೊರಿ ಏನಾರ ಇದ್ದರೆ ನೀವು ನನ್ನ ಜೊತೆ ಮೆಸೇಜ್ ಮಾಡಿ ಶೇರ್ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ಇತ್ತು ನನ್ನ ಚೈಲ್ಡ್ಹುಡ್ ಡೇಸು. ಒಂದೊಂದು ಸರಿ ಅನಿಸುತ್ತೆ ನಾವು ಚಿಕ್ಕವರಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಲ್ವಾ. ನನಗೂ ಒಂದೊಂದು ಸರಿ ಅದೇ ಫೀಲ್ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಇವಾಗ ಇರೋದನ್ನು ಅರ್ಥ ಮಾಡಿಕೊಂಡು ಖುಷಿಯಾಗಿ ಸಿಕ್ಕಿರೋದನ್ನು ಸ್ವೀಕರಿಸ್ಕೊಂಡು ಹೋಗಬೇಕು. ಇದು ನನ್ನ ಚೈಲ್ಡ್ಹುಡ್ ಮೆಮೊರಿ. ಹಾಗೆ ನಾನು ಅಡುಗೆದೆಲ್ಲ ಏನು ವ್ಲಾಗೆಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ, ವಿಡಿಯೋ ನಿಮಗೆ ಶೇರ್ ಮಾಡೋಕ್ಕಾಗಲಿಲ್ಲ, ಸಾರಿ. ಯಾಕೆಂದರೆ ತುಂಬ ಲೇಟ್ ಆಗಿತ್ತು ಅವತ್ತು, ನಿಮಗೆ ಗೊತ್ತಲ್ಲ, 4 ಗಂಟೆಗೆ ಎದ್ದಿದ್ದೆ, ಅದಕ್ಕೆ ಸ್ವಲ್ಪ ಟಯರ್ಡ್ ಆಗಿತ್ತು, ಮಲ್ಕೊಂಬಿಟ್ಟಿದ್ದೆ. ಹಾಗಾಗಿ ಅಡುಗೆದೆಲ್ಲ ವಿಡಿಯೋ ಎಲ್ಲ ಏನೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಬಟ್ ಅದೊಂದು ಸಣ್ಣ ಕ್ಲಿಪ್ಪಿಂಗ್ ಇದೆ, ಅದನ್ನು ಹಾಕಿರ್ತೀನಿ ನೋಡಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಅಕಸ್ಮಾತ್ ಏನಾದ್ರು ಈ ಫನ್ನಿ ಕೆಲವೊಂದು ವಿಚಾರಗಳು ಹೇಳಿದ್ದು ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ.
ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ನಾನು ನಿಮಗೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್. ಬಾಯ್ ಬಾಯ್.